ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ಕೂಡ ರಾಯರ ಅನುಗ್ರಹ ಚಾನಲ್ಗೆ ಸ್ವಾಗತ. ಹಾಗೆ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡಿ. ಇವತ್ತಿನ ವಿಡಿಯೋನ ಮುಂದುವರ್ಸೋಣ. ಇವತ್ತಿನ ಟಾಪಿಕ್ ಬಂದು ರಾಯರು ನಮ್ಮ ಜೀವನದಲ್ಲಿ ಆಗಮನ ಆಗಿದ್ರೆ ನಮಗೆ ಏನೆಲ್ಲ ಸೂಚನೆಗಳು ಸಿಗುತ್ತೆ ಅಂತ ಹೇಳ್ಬಿಟ್ಟು, ಇದು ಬಂದು ನನ್ನ ಜೀವನದಲ್ಲಿ ಆಗಿರ್ತಕ್ಕಂಥ ಅನುಭವನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ರಾಯರು ನನ್ನ ಜೀವನದಲ್ಲಿ ಬಂದ ಮೇಲೆ ಅವರು ನನ್ನ ಮೇಲೆ ಅನುಗ್ರಹ ಮಾಡಿದ್ದಾರೆ ಅಂತ ನನಗೆ ಹೆಂಗೆ ಗೊತ್ತಾಯಿತು, ನನಗೆ ಯಾವ್ಯಾವ ಥರ ಸೂಚನೆಗಳು ಸಿಕ್ತು ಅನ್ನೋದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ರಾಯರ ಫೋಟೋ ಮನೆಗೆ ಬಂದಿದೆ ಅಂತ ಅಂದ್ರೇ ಕೂಡ ರಾಯರ ಅನುಗ್ರಹ ನಮ್ಮ ಮೇಲಿದೆ ಅಂತ ಹೇಳ್ಬಿಟ್ಟು, ರಾಯರು ನಮ್ಮನ್ನು ನೋಡ್ತಿದ್ದಾರೆ ಅಂತ. ನಮ್ಮ ಮನೆಗೆ ಈ ಫೋಟೋ ಬಂದಿದ್ದು ತುಂಬಾ ಆಶ್ಚರ್ಯ. ಯಾಕೆ ಅಂತ ಅಂದರೆ, ನಾನು ರಾಯರನ್ನ ನಂಬಕ್ಕೆ ಶುರು ಮಾಡಿದಾಗಲಿಂದ ಒಂದು ರಾಯರ ಫೋಟೋ ತರಬೇಕು ಅಂತೇಳಿ ತುಂಬಾ ಆಸೆ ಇತ್ತು. ಬಟ್ ನನಗೆ ಒಂದು 200 ರೂಪಾಯಿ ಕೂಡ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ, ಅಷ್ಟು ಪ್ರಾಬ್ಲಮ್ ಆಗ್ತಾಯಿತ್ತು. ಎಲ್ಲಾದರೂ ಒಂದು 200 ರೂಪಾಯಿ ಅಡ್ಜಸ್ಟ್ ಆದರೆ ರಾಯರ ಫೋಟೋ ತಂದುಬಿಡೋಣ ಇವತ್ತು ಗುರುವಾರ, ಹೀಗೆಲ್ಲ ಅಂದ್ಕೊಳ್ತಿದ್ದೆ. ಬಟ್ ಆಗ್ತಾನೆ ಇರಲಿಲ್ಲ, ದುಡ್ಡೇ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಯಾವಾಗಲೂ ರಾಯರ ಮಠಕ್ಕೆ ಹೋಗಿ, ನೀವು ನಮ್ಮ ಮನೆಗೆ ಯಾವಾಗ ಬರ್ತೀರಾ, ನನ್ನ ಹತ್ರ ಯಾವಾಗ ನೀವು ಸೇವೆ ಮಾಡಿಸ್ಕೋತೀರಾ, ದಯವಿಟ್ಟು ನಮ್ಮ ಮನೆಗೆ ಬನ್ನಿ, ನನಗೆ ಎಲ್ಲಾದರೂ ದುಡ್ಡು ಅಡ್ಜಸ್ಟ್ ಮಾಡಿಕೊಡಿ ಅಂತ ನಾನು ಅವ್ರ ಹತ್ರನೇ ಕೇಳ್ತಾ ಇದ್ದೆ ಯಾವಾಗಲೂ ಕೂಡ. ಒಂದು ದಿನ ಗುರುವಾರ ಹೀಗೆ ಒಂದು ಮನೆಯಲ್ಲಿ ಗೃಹ ಪ್ರವೇಶ ಇತ್ತು. ನಾನು ಗೃಹ ಪ್ರವೇಶಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು, ಮನೆಗೆ ಈಗ ಬರೀ ಕೈಯಲ್ಲಿ ಹೋಗೋಕ್ಕಾಗಲ್ವಲ್ಲ, ಹಾಗಾಗಿ ನಾನು ಒಂದು ಏನಾದರೂ ಗಿಫ್ಟ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಗಿಫ್ಟ್ ಸೆಂಟರ್ಗೆ ಹೋಗಿದ್ದೆ. ಅಲ್ಲಿ ನಾನು ಹೋಗಿದ ತಕ್ಷಣ ನನ್ನ ಕಣ್ಣಿಗೆ ಬಿದ್ದಿದ್ದು ರಾಯರ ಫೋಟೋ. ಸೊ ನಾನೇನು ಮಾಡಿದೆ, ಅಲ್ಲಿ 350 ರೂಪಾಯಿ ಕೊಟ್ಟು ಒಂದು ರಾಯರ ಫೋಟೋ ತೊಗೊಂಡು ಅದನ್ನೇ ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡು, ಗುರುವಾರ ಅಲ್ವಾ, ಅದು ಹೊಸ ಮನೆ ಬೇರೆ, ಗುರುವಾರ ಹೊಸ ಮನೆಗೆ ರಾಯರು ಹೋಗ್ತಾ ಇದ್ದಾರೆ ಅಂತ ಅಂದರೆ ಅವ್ರಿಗೆ ಒಳ್ಳೆಯದಾಗಲಿ ಅವ್ರಿಗೆ ಅಂತ ಹೇಳ್ಬಿಟ್ಟು ನಾನು ರಾಯರ ಹತ್ರ ಕೇಳಿಕೊಂಡೆ. ಆ ಫೋಟೋನ ಅವ್ರಿಗೆ ಗಿಫ್ಟ್ ಮಾಡಿಬಿಟ್ಟು ಬಂದೆ. ಅಲ್ಲಿಂದ ಬಂದಾದಮೇಲೆ ಸಂಜೆ ಏನು ನಾನು ಮಾಮೂಲಿ ರಾಯರ ಮಠಕ್ಕೆ ಹೋಗ್ತಾ ಇದ್ದೆ ಅಲ್ವಾ, ಆ ರೀತಿ ಸಂಜೆ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಎಲ್ಲ ಮಾಡಿಕೊಂಡು, ಅವರು ತೀರ್ಥ ಮಂತ್ರಾಕ್ಷತೆ ಎಲ್ಲ ಇಸ್ಕೊಂಡು ಹೊರಗಡೆ ಬಂದು ಗೇಟಲ್ಲಿ ನನಗೆ ಬರ್ತಾ ಇದ್ದೆ. ನನ್ನ ಕಾಲ ಹತ್ರ ಏನೋ ಪೇಪರ್ ಥರ ಕಾಣಿಸ್ತು. ಏನು ಅಂತ ನೋಡಿದ್ರೆ ನನಗೆ ಅಲ್ಲಿ 100 ರೂಪಾಯಿ ದುಡ್ಡು ಸಿಕ್ತು. ನನಗೆ ಎಷ್ಟು ಆಶ್ಚರ್ಯ ಆಯಿತು ಅಂತ ಅಂದರೆ, ರಾಯರ ಹತ್ರ ನಾನು ಕೇಳ್ತಾ ಇದ್ದೆ, ಅಟ್ಲೀಸ್ಟು ನನಗೆ ಒಂದು 200 ರೂಪಾಯಿ 100 ಅಥವಾ 200 ರೂಪಾಯಿ ಸಿಕ್ಕಿದ್ರೂ, ಅಂದರೆ ಅಡ್ಜಸ್ಟ್ ಆದ್ರೂ ಕೂಡ ನಾನು ಫೋಟೋ ತೊಗೊಳ್ತೀನಿ, ಒಂದು ಚಿಕ್ಕದಾದರೂ 100 ರೂಪಾಯಿ ಆದ್ರೂ ಕೂಡ ಒಂದು ಚಿಕ್ಕದಾದರೂ ಫೋಟೋ ತೊಗೊಂಡು ಹೋಗ್ತೀನಿ ಅಂತೇಳಿ ನಾನು ಯಾವಾಗಲೂ ರಾಯರ ಹತ್ರ ಕೇಳ್ಕೊತಾ ಇದ್ದೆ. ಅದೇ ಥರ ಅವರು 100 ರೂಪಾಯಿನ ನನಗೆ ಅವರ ಸನ್ನಿಧಿನಲ್ಲೇ ಕರುಣಿಸ್ಬಿಟ್ರು. ಆವಾಗ ನನಗೆ ಸದ್ಯಕ್ಕೆ ಏನು ಮಾಡಬೇಕು ಅಂತ ತೋಚಲಿಲ್ಲ. ನನಗೆ ಒಂದು 5 ನಿಮಿಷ ಹಾಗೆ ಸ್ಟನ್ನಾಗಿ ನಿಂತ್ಕೊಬಿಟ್ಟೆ. ಅಪ್ಪ ಏನಪ್ಪ ರಾಯರ ಪವಾಡ ಇದು ಅಂತ ಹೇಳ್ಬಿಟ್ಟು, ಆಮೇಲೆ ನಾನು ಅದೇ 100 ರೂಪಾಯಿ ಇಟ್ಕೊಂಡು ಅದಕ್ಕೆ ಇನ್ನೂ ಒಂದು 100 ರೂಪಾಯಿ ಹಾಕಿ ಅಲ್ಲೇ ರಾಯರ ಮಠದಲ್ಲಿ ಫೋಟೋಸ್ ಎಲ್ಲ ಸೇಲ್ ಮಾಡ್ತಿರ್ತಾರಲ್ವ, ಅಲ್ಲೇ ಹೋಗ್ಬಿಟ್ಟು ಅದೇ ಗುರುವಾರ ನಾನು ರಾಯರ ಫೋಟೋನ ತೊಗೊಂಡು ಮನೆಗೆ ಬಂದೆ. ಇವಾಗ ನೀವು ಇಲ್ಲಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಫೋಟೋ, ಅದು ಅದೇ ಫೋಟೋ, ಅವರೇ ಕರುಣಿಸಿರ್ತಕ್ಕಂಥ ಆ ಫೋಟೋ. ಈ ರೀತಿ ರಾಯರು ಮನೆಗೆ ಬರಬೇಕು, ನಮ್ಮ ಮನೆಗೆ ಅವ್ರು ನಮಗೆ ಅನುಗ್ರಹ ಮಾಡಬೇಕು ಅಂತ ಅಂದರೆ ಈ ರೀತಿ ಸೂಚನೆಗಳು ಸಿಗುತ್ತೆ ಅಂತೇಳಿ ನನಗೆ ಅವತ್ತೇ ಗೊತ್ತಾಗಿದ್ದು. ನಾನು ಎಷ್ಟೊಂದು ದಿನದಿಂದ ಅವ್ರ ಫೋಟೋನ ಮನೆಗೆ ತರಬೇಕು ಅಂತ ಅಂದ್ಕೊಂಡಿದ್ದೆ, ಆಗಿರಲಿಲ್ಲ. ಆದರೆ ನಾವು ತರಬೇಕು ಅಂತ ಅಂದ್ಕೊಳೋದಲ್ಲ, ಅವ್ರು ಬರಬೇಕು ಅಂತ ಮನಸ್ಸು ಮಾಡಬೇಕು, ಆವಾಗಲೇ ನನಗದು ಅರ್ಥ ಆಗಿದ್ದು. ಅವ್ರು ಬಂದಾದಮೇಲೆ ನನಗೆ ತುಂಬ ಸೂಚನೆಗಳು ಸಿಗೋಕ್ಕೆ ಶುರುವಾಯಿತು. ಎಲ್ಲಿ ನೋಡಿದ್ರು ನನಗೆ ರಾಯರ ಫೋಟೋ ಕಾಣಿಸ್ತಾ ಇತ್ತು, ರಾಯರ ಹೆಸರುಗಳು ಕಾಣಿಸ್ತಾ ಇತ್ತು. ಹಾಗೆ ಮನೆಯಲ್ಲಿ ದೀಪ ಉರಿಯೋದಕ್ಕೆ ಶುರುವಾಯಿತು ಅರ್ಧ ರಾತ್ರಿವರೆಗೂ. ಜೊತೆಗೆ ನಾನು ಪೂಜೆ ಮಾಡಿದಾಗ ಹೂ ಪ್ರಸಾದ ಕೊಡೋಕ್ಕೆ ಶುರು ಮಾಡಿದರು. ಇದೆಲ್ಲ ನನಗೆ ಒಂದು ಪಾಸಿಟಿವ್ ಎನರ್ಜಿಯಾಗಿ ಕಾಣಿಸ್ತಾ ಇತ್ತು. ಸೊ ಇದರೆಲ್ಲದರ ಅರ್ಥ ರಾಯರ ಅನುಗ್ರಹ ನಮಗೆ ಆಗಿದೆ ಅಂತಲೇ. ಶ್ರೀ ರಾಘವೇಂದ್ರ ಸ್ವಾಮಿಗಳು ನಮ್ಮನೆಗೆ ಈ ರೀತಿಯಾಗಿ ಬಂದರು. ನಮ್ಮನೆಗೆ ಹೇಗೆ ಬಂದರು ಅನ್ನೋ ವಿಷಯನ ನಿಮಗೆ ಇವತ್ತು ಗುರುವಾರ ಆಗಿರೋದ್ರಿಂದ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ವಿಷಯದ ಬಗ್ಗೆ ಇವತ್ತು ವಿಡಿಯೋ ಮಾಡಿದ್ದೀನಿ. ನಿಮಗೆ ಹೆಂಗೆ ಅನ್ನಿಸ್ತು ಇದು ನಾನು ಹೇಳಿದ ವಿಷಯ ಅಂತೇಳಿ ನನಗೆ ಕಾಮೆಂಟ್ ಮಾಡಿ. ಹಾಗೆ ಕಾಮೆಂಟಲ್ಲಿ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕೂಡ ಬರೀರಿ. ಸೊ ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.